ವೀಕ್ಷಕರಿಗೆ ನಮಸ್ಕಾರ. ದೇಶ ವಿದೇಶಗಳ ಹಲವು ಸ್ಥಳಗಳನ್ನು ನೋಡಿದ ಮೇಲೆ ಈಗ ನಡೆದ ಘಟನೆಗಳ ಅವಲೋಕನ ಸ್ವಲ್ಪ ಮಾಡೋಣ. ಅದಕ್ಕೂ ಮೊದಲು ದಯವಿಟ್ಟು ನನ್ನ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಿತ್ರರೇ, ಮುಖ್ಯ ಸಮಾಚಾರ. ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ತೋಷ್ಖಾನಾ ಕೇಸ್ನಲ್ಲಿ ಬೇಲ್ ಸಿಕ್ಕಿದೆ. ಹಾಗಂತ ಅವರು ಜೈಲಿನಿಂದ ಹೊರಗೆ ಬರಲು ಇನ್ನೂ 2 ಕೇಸ್ಗಳ ನಿರ್ಣಯ ಆಗಬೇಕು. ಆಡಳಿತ ಪಕ್ಷಕ್ಕೆ ಹಾಗೂ ಸೇನೆಗಂತೂ ಇದು ದೊಡ್ಡ ಮುಖಭಂಗ. ಮಿತ್ರರೇ, ಆತ್ಮಾಹುತಿ ದಾಳಿಯಲ್ಲಿ 5 ಜನ ಚೀನಿ ಸೈನಿಕರ ಸಾವಿನ ನಂತರ ಚೀನಾ ಪಾಕಿಸ್ತಾನದಲ್ಲಿ ತಾನು ನಡೆಸುತ್ತಿದ್ದ 4 ಪ್ರಾಜೆಕ್ಟನ್ನು ನಿಲ್ಲಿಸಿದೆ. ಜೊತೆಗೆ 2,500ಕ್ಕೂ ಹೆಚ್ಚು ಪಾಕಿಸ್ತಾನಿ ಕೆಲಸಗಾರರನ್ನು ಮನೆ ಕಳಿಸಿದೆ. ಕಳೆದ ತಿಂಗಳು 23ನೇ ತಾರೀಕು ನಡೆದ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಭಾರತೀಯ ನೌಕಾದಳ 23 ಪಾಕಿಸ್ತಾನಿ ಜನರಿದ್ದ ಹಡಗನ್ನು ಸೋಮಾನಿ ಕಡಲ್ಗಳ್ಳರಿಂದ ರಕ್ಷಿಸಿದೆ. ಪಾಕಿಸ್ತಾನ ಅಂತೂ ನಮಗೆ ಧನ್ಯವಾದ ಹೇಳಲ್ಲ ಬಿಡಿ. ಮಿತ್ರರೇ, ಸಿರಿಯಾದಲ್ಲಿದ್ದ ಇರಾನಿ ದೂತಾವಾಸದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ದೂತಾವಾಸದ ಪ್ರಮುಖ 4-5 ಜನರ ಸಾವಾಗಿದೆ ಎಂದು ಅನಧಿಕೃತ ಸುದ್ದಿ. ಇರಾನ್ ಈಗಾಗಲೇ ಕೋಪಗೊಂಡಿದ್ದು ತಕ್ಕ ಪ್ರತ್ಯುತ್ತರ ಕೊಡುವುದಾಗಿ ಹೇಳಿದೆ. A massive airstrike targeting a facility linked to Iran's embassy in Syria on Monday. Iranian state media is blaming Israel for the attack, which reportedly killed one of Tehran's top military commanders, who played a key role in supplying weapons to the Lebanese militant group Hezbollah. ಉತ್ತರ ಚೀನಾದ ಹೋಟೆಲೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು 2 ಜನರಿಗಿಂತ ಹೆಚ್ಚು ಜನ ಸಾವಾಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಆದರೆ ಸ್ಫೋಟದ ಪ್ರಮಾಣ ನೋಡಿದ್ರೆ ಅದು ಗ್ಯಾಸ್ ಸಿಲಿಂಡರಿಂದ ಆಗಿದೆ ಅನ್ನೋದನ್ನು ನಂಬೋದೇ ಭಾಳ ಕಷ್ಟ. ಇದಕ್ಕೆ ಪುಷ್ಟಿ ಕೊಡುವಂತೆ ಇನ್ನೊಂದು ಘಟನೆ ಅಂದರೆ, ಅವರದೇ TV ರಿಪೋರ್ಟರನ್ನು ಈ ಘಟನೆಯ ಬಗ್ಗೆ ಪ್ರಸಾರ ಮಾಡದಂತೆ ಪೊಲೀಸರು ತಡೆಯುತ್ತಿರುವುದು ಇದು ಇನ್ನಷ್ಟು ಸಂಶಯಕ್ಕೆ ಆಸ್ಪದ ಮಾಡಿಕೊಟ್ಟಿದೆ. ಮಿತ್ರರೇ, ಭಾರತದ ಹೆಮ್ಮೆಯ ಯುದ್ಧ ವಿಮಾನ ತೇಜಸ್ ಆಧುನಿಕ ತಂತ್ರಜ್ಞಾನದೊಂದಿಗೆ ತಯಾರಾದ MK1 ಯಶಸ್ವಿಯಾಗಿ ಹಾರಾಟ ನಡೆಸಿದೆ. ಮಿತ್ರರೇ, ಭಾರತ ಈಗ ರಕ್ಷಣಾ ಸಾಮಗ್ರಿಗಳ ರಫ್ತಿನಲ್ಲಿ ದಾಖಲೆಯನ್ನೇ ನಿರ್ಮಿಸಿದೆ. 2024 में भारत के डिफेंस एक्सपोर्ट ने 21,083 करोड़ रुपीस के टारगेट को टच किया है. ಮಿತ್ರರೇ, ಭಾರತ 23-24ನೇ ಸಾಲಿನಲ್ಲಿ 21,000 ಕೋಟಿಗೂ ಹೆಚ್ಚು ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡಿದೆ.